ಒಂದು ಜಿಸ್ಟ್ ಭಗವದ್ಗೀತೆ ಓದಿದ್ಮೇಲೆ ನಾವೇ ಒಂದು ಜಿಸ್ಟ್ ಮಾಡ್ಕೋಬೇಕು. ಪಾಯಿಂಟ್ಸ್ ಎಲ್ಲ ನಮಗೇನು ಅರ್ಥ ಆಯಿತು ಅದನ್ನು ಬರ್ಕೋಬೇಕು. ಅಲ್ಲಿರುತ್ತೆ ಅವ್ರೇನು ಹೇಳ್ತಾರೋ ಅದು ನೋಡಬೇಕು. ಕೃಷ್ಣ ಹೇಳಿದ್ದಿದೆ, ಕಾಮೆಂಟ್ರಿನೂ ಇದೆ, ನೀನು ಬರ್ಕೋಬೇಕು. ಏನು ಓವರ್ ಥಿಂಕಿಂಗ್ ಮಾಡಬೇಡ. ನೆಕ್ಸ್ಟ್ ಸ್ಟೆಪ್ ತಗೋ ಸಾಕು. ಅವ್ನು ನೋಡ್ಕೋತಾನೆ. ಆ ಗೋಲನ್ನೇ ನೋಡ್ಕೊಂಡು ಹೋಗಬೇಡ. ಫೋಕಸ್ ಮಾಡಬೇಕಾಗಿಲ್ಲ. ಎಂಡ್ ಗೇಮ್ ಯಾಕೆ ನೀನು ಕಟ್ಕೊಂಡು ಏನು ಮಾಡ್ತೀಯಾ? ಎಷ್ಟೊತ್ತು ತೊಗೊಳತ್ತೆ ಅಂತ ಯಾಕೆ ಬೇಕು? ಯಾವಾಗ ತಲುಪಬೇಕು ಅಂತ ಯಾವಾಗ ಬೇಕು? ಓವರ್ವೆಲ್ಮಿಂಗ್ ಬೇಕಿಲ್ಲ. ಜಸ್ಟ್ ರೈಟ್ ಸ್ಟೆಪ್, ಒನ್ ಸ್ಟೆಪ್. ಅದರ ಬದಲು ನೀವು ಪ್ರತಿ ಸ್ಟೆಪ್ಪಲ್ಲೂ ಕೂಡ ಹೋಗ್ತೀನಿ ನಾನು ಅಲ್ಲಿಗೆ, ಆ ಒಂದು ವಿಶ್ವಾಸ ಇರಲಿ. ಅವನು ಕರ್ಕೊಂಡು ಹೋಗ್ತಾನೆ, ಹೋಗ್ತಾನೆ. ನೀವು ಮಾಡಬೇಕಾಗಿರೋದಷ್ಟೇ, ಫೋಕಸ್ ದಿ ರೈಟ್ ಸ್ಟೆಪ್, ನೆಕ್ಸ್ಟ್ ಸ್ಟೆಪ್. ಈಚ್ ಸ್ಟೆಪ್ ಈಸ್ ಇಂಪಾರ್ಟೆಂಟ್. ವರಿ ಮಾಡಬೇಡಿ. ಮುಂದಕ್ಕೆ ಹೋಗೋದು ಅವನದು ವರಿ, ನಮ್ಮದಲ್ಲ.